ನಾನು ಸ್ವಾಮಿ ಮಾತಾಡ್ತಾ ಇರೋದು ಶ್ರೀಕಂಠೇಶ್ವರ ಪ್ರಾಪರ್ಟೀಸಿಂದ. ಇದೊಂದು ಲ್ಯಾಂಡ್ ಬಂದೈತೆ, ತುಂಬ ಚೆನ್ನಾಗಿದೆ. 15 ಎಕರೆ ಲ್ಯಾಂಡು, ಸುತ್ತ ಫೆನ್ಸಿಂಗ್ ಆಗಿದೆ. ಫೆನ್ಸಿಂಗ್ ಅಂದರೆ ಕಲ್ಲು ಅದ್ಬಸ್ತಾಗಿ ಕಲ್ಲನ್ನೆಲ್ಲ ನೆಟ್ಟಿದ್ದಾರೆ. ಫೆನ್ಸಿಂಗ್ ಒಂದು ಹಾಕಿಸ್ಕೋಬೇಕು. 3 ಬೋರ್ವೆಲ್ ಇದೆ, ಒಳ್ಳೆ ರನ್ನಿಂಗ್ ಇದೆ. 1 ಬೋರ್ವೆಲ್ ರನ್ನಿಂಗ್ ಇದೆ, ಇನ್ನು 2 ಬೋರ್ವೆಲ್ಗೆ ಮೋಟ್ರ್ ಬಿಟ್ಕೋಬೇಕು. ತುಂಬ ಚೆನ್ನಾಗಿ ಒಂದು ಸಿಂಪಲಾಗಿ ಒಂದು ಮನೆ ಇದೆ. ಇದು ಮೈಸೂರಿಗೆ 46 ಕಿಲೋಮೀಟ್ರ್ ಆಗುತ್ತೆ. NH ರೋಡ್ಗೆ 3 ಕಿಲೋಮೀಟ್ರು. ಬೆಂಗಳೂರು 192 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ ಇದು ರೆಡ್ ಸಾಯಿಲ್ ಅಲ್ಲ ಸರ್, ಬ್ಲ್ಯಾಕ್ ಸಾಯಿಲು. ಬ್ಲ್ಯಾಕ್ ಸಾಯಿಲ್ಗೆ ಬ್ಲ್ಯಾಕ್ ವಾಲ ರೆಡ್ ವಾಲ, ಹಂಗೆ ಇದು ನೋಡಿ ಇದೇ ಥರ ಇದೆ ಮಣ್ಣು. ಸುಮ್ಮನೆ ಒಬ್ಬರು ಹೇಳ್ತಾರೆ ರೆಡ್ ಸಾಯಿಲ್ ಇದೆ ಸರ್ ಅಂತ, ಅದನ್ನು ನಾವು ಯಾಕೋ ನೀವು ಬಂದು ನೋಡಿದ್ರೆ ಓಪನಾಗಿ ಹೇಳ್ಬೇಕು. ನೋಡಿ ಈ ಥರ ಇದೆ ಮಣ್ಣು. ಇದು ಮಣ್ಣು ಹೊಡಿಸಿರೋದು, ರೆಡ್ ಸಾಯಿಲ್ ಹೊಡಿಸಿದ್ದಾರೆ ಜಮೀನಿಗೆ. 1 ಅಡಿ ಮಣ್ಣು ಹೊಡಿಸಿದ್ದಾರೆ. ನೋಡಿ ಇಲ್ಲೇ ಗುಡ್ಡ ಇದೆ, ಮಣ್ಣು ಗುಡ್ಡನೇ. ಯಾಕೆ ಬಂದು ನೋಡಿದ್ರೆ ನೀವು ನೋಡಪ್ಪ ರೆಡ್ ಸಾಯಿಲ್ ಒಂದೇ ಇದು ಬ್ಲ್ಯಾಕ್ ಸಾಯಿಲ್ ಅಲ್ಲ ರೆಡ್ ಸಾಯಿಲ್, ಆ ಥರ ಮಣ್ಣಿತ್ತು. ಅದೊಂಥರ ಒಂದು ಬ್ಲ್ಯಾಕ್ ಥರ ಇತ್ತು, ಅದಕ್ಕೆ ರೆಡ್ ಸಾಯಿಲ್ ಮಣ್ಣು ಹೊಡಿಸಿದ್ದಾರೆ. ಫುಲ್ ಹೊಡಿಸಿದ್ದಾರೆ 16 ಎಕರೆಗೂ. ತುಂಬ ಚೆನ್ನಾಗಿದೆ. ಒಂದೇ ಬೌಂಡ್ರಿ, ಒಳ್ಳೆ ಬಾಕ್ಸ್ ಟೈಪ್ ಇದೆ. ಒಂದು ಸ್ವಲ್ಪ ಆ ಕಡೆ ಸ್ಕ್ವೇರ್ ಬರುತ್ತೆ ಅಷ್ಟೇ. ಮೆಟ್ಲಿಂಗ್ ರಸ್ತೆ, ತಾರ್ ರೋಡಿಂದ ಅರ್ಧ ಕಿಲೋಮೀಟ್ರ್ ಬರೋಕೆ ಇದೇ ಥರ ಮೆಟ್ಲಿಂಗ್ ರಸ್ತೆ. ತುಂಬ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ ಬರುತ್ತೆ. ಇದು ಪರ್ಚೇಸಿಂಗ್ ಪ್ರಾಪರ್ಟಿ ಬರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಆಗಿದೆ. ಲಿಂಗಾಯತರೇ ಪರ್ಚೇಸಿಂಗ್ ಮಾಡಿರೋದು. ಜನರಲ್ ಪ್ರಾಪರ್ಟಿ ಬಂದಿರೋದು. ಇದು ಶ್ರೀಕಂಠೇಶ್ವರ ಪ್ರಾಪರ್ಟೀಸಿಂದ ಡೈರೆಕ್ಟ್ 1 to 1 ಸೀಟಿಂಗ್ ಇರುತ್ತೆ. ಯಾರು RDC ಇದ್ದಾರೆ ಅವ್ರನ್ನೇ ಸೀಟಿಂಗ್ ಕುಣಿಸ್ತೀವಿ. ನೋಡಿ ಹೆಂಗೆ ಬರುತ್ತೆ. ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ. ಯಾಕಂದರೆ ಏನಾದರೂ ನಿಮಗೆ ಬ್ಲ್ಯಾಕ್ ಸಾಯಿಲ್ ಆದರೂ ಈಗ ಮಣ್ಣು ಹೊಡಿಸಿದ್ದಾರೆ, ಏನು ತೊಂದರೆ ಇಲ್ಲ. ನೀವು ಬೇಕಾದ್ರೆ ಒಳ್ಳೆ ವಾಟರ್ ಸೋರ್ಸು 260 ಅಡಿಗೆ ನೀರು ಬಂದಿದೆ. ಒಳ್ಳೆ ನೀರು ಬಂದಿದೆ, ತೋರಿಸ್ಕೊಡ್ತೀನಿ ಅದನ್ನು. ನೋಡಿ ತುಂಬ ಚೆನ್ನಾಗಿದೆ. ಒಂದು ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿಂದೇ ಬೋರ್ವೆಲ್ ಅಲ್ಲೊಂದಿದೆ, ಇಲ್ಲೊಂದು ಬೋರ್ ಹೊಡಿಸಿದ್ದಾರೆ ಮೊನ್ನೆ. ಅಲ್ಲೊಂದು ಟೋಟಲ್ 3 ಬೋರ್ವೆಲ್ ಆಯಿತು. ಮೋಟ್ರ್ ಬಿಡ್ಕೋಬೇಕು. ವಿಲೇಜಿಂದ ಅರ್ಧ ಕಿಲೋಮೀಟ್ರು ಪಕ್ಕದಲ್ಲೇ ವಿಲೇಜ್ ಇದೆ. ತಾರ್ ರೋಡಿಂದನೂ ಅಲ್ಲಿ ತೋಟ ಕಾಣ್ತಾ ಇದೆಯಲ್ಲ ಸರ್, ಆ ತೋಟದ ಪಕ್ಕದಲ್ಲೇ ವಿಲೇಜು, ದೊಡ್ಡ ವಿಲೇಜ್ ಇದು. ಆ ವಿಲೇಜಿಂದ ಈ ಕಡೆಗೆ ಬರಬೇಕು ಅಷ್ಟೇ. ದೊಡ್ಡ ರೋಡು, 35 ಅಡಿ ರೋಡ್ ಬರುತ್ತೆ. ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ. ನೋಡಿ ಈ ಥರ ಬರುತ್ತೆ ರೋಡು, ಇಷ್ಟು ಅಗಲ ಇದೆ ಅಲ್ಲಿಂದ ಇಲ್ಲಿಗೆ. ಸಾಯಿಲು ಈ ಥರ ಬರುತ್ತೆ ಸರ್. ಇದಕ್ಕೆ ಆ ಥರ ಹೊಡಿಸಿದ್ರೆ, ಯಾಕಂದರೆ ನೀವು ಪಕ್ಕದಲ್ಲಿ ಬಂದು ನೋಡಿದ್ರೆ ಏನಪ್ಪ ನೀವು ರೆಡ್ ಸಾಯಿಲ್ ಒಂದೆಲ್ಲ ಅಂದಿಲ್ಲ. ರೆಡ್ ಸಾಯಿಲ್ಗೆ ಬ್ಲ್ಯಾಕ್ ಸಾಯಿಲ್ಗೆ ರೆಡ್ ಸಾಯಿಲ್ ಹೊಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ ವಾಲ ರೆಡ್ ವೈಟ್ ಥರ ಬರುತ್ತಲ್ಲ, ಆ ಥರ. ಅಡಿಕೆ ತೆಂಗಿಗೆ ಒಳ್ಳೆ ಜಾಗ ಇದು. ನೋಡಿ ಸರ್, ತುಂಬ ಚೆನ್ನಾಗಿದೆ. ನೋಡಿ ತೋಟ ಎಲ್ಲ ಅಕ್ಕಪಕ್ಕದಲ್ಲಿ ಚೆನ್ನಾಗಿದೆ. ಯಾಕೆ ಇರೋದು ಓಪನಾಗಿ ಹೇಳ್ಬೇಕು, ಬ್ಲ್ಯಾಕ್ ಸಾಯಿಲ್ಗೆ ರೆಡ್ ಸಾಯಿಲ್ ಹೊಡಿಸಿದ್ದಾರೆ. ನೋಡಿ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡಾಕ್ಯುಮೆಂಟ್ಸ್ ನನ್ನ ಲಾಯರ್ ಏನು ಹೇಳ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಓದಿಸ್ಕೊಳ್ಳೋಣ. ಡಾಕ್ಯುಮೆಂಟ್ಸ್ ಪಕ್ಕ ಇದೆ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಾಯಿಲು ಈ ಥರ ಇದೆ, ಅದಕ್ಕೆ ಮಣ್ಣು ಹೊಡಿಸಿದ್ದಾರೆ. ಇದ್ರ ಪಕ್ಕದ ಜಮೀನೆ, ಇದೇ ಲ್ಯಾಂಡು. 3 ಬೋರ್ವೆಲ್ ಇದೆ. ಇವರು ಎಕರೆಗೆ 35 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲು. ಡೈರೆಕ್ಟ್ 1 to 1 ಸೀಟಿಂಗ್ ಇರುತ್ತೆ. ಮೈಸೂರಿಗೆ 45 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ. NH ರೋಡ್ಗೆ 3 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಥ್ಯಾಂಕ್ ಯು.